ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಮಹಿಲಾಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಲಾಗ್ ಮಾಡಲಿಕ್ಕೆ ಕಾರಣ, ನಾನು ಡೈಲಿ ರೀಲ್ಸು ಶಾರ್ಟ್ಸ್ ಮಾಡ್ತಿದ್ನಲ್ಲ, ಲಾಗು ಎಲ್ಲ ಒಂದರಲ್ಲೇ ಮಾಡ್ತಾ ಇದ್ದೆ. ಇದು ಹಳೇದು ನಿಮ್ಗೆ ತೋರಿಸಿದ್ದೆ ನಾನು ಲಾಗ್ ಮಾಡೋದು ಬಳಸುವ ವಸ್ತುಗಳು ಅಂತೇಳಿ. ಅದು ಇವತ್ತು ಕಟ್ಟಾಗಿದ್ದಕ್ಕೆ ಮತ್ತೆ ನಾನು ಇವತ್ತು ಪರ್ಚೇಸಿಂಗ್ ಹೋದೆ. ಪರ್ಚೇಸಿಂಗ್ ಹೋಗಿ ದೊಡ್ಡ ಇದು ರೀಲ್ಸ್ದೊಂದು ಸ್ಟ್ಯಾಂಡ್, ಆಮೇಲೆ ಒಂದು ಸೆಲ್ಫಿ ಸ್ಟಿಕ್ ಒಂದು ತೊಗೊಂಬಂದಿದ್ದೀನಿ. ಅದು ಹೆಂಗಿದೆ ಅಂತೇಳಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇವಾಗ ನಾನು ವ್ಲಾಗ್ ಮಾಡ್ತಿದ್ದೀನಿ. ಇನ್ನೊಂದು, ನಾನು ಯಾವ ಶಾಪಲ್ಲಿ ತೊಗೊಂಡಿದ್ದೀನಿ ಅಂತೇಳಿ ಈಗ ಮುಂದೆ ಬರೋ ವಿಡಿಯೋಲ್ಲಿ ನಿಮಗೆ ತೋರಿಸ್ತೀನಿ, ನೋಡಿ. ನಮ್ಮ ಸಿಂಧನೂರಲ್ಲಿ ನಿಜವಾಗ್ಲೂ ಇಷ್ಟೆಲ್ಲ ಅನುಕೂಲ ಇರೋ ವಸ್ತುಗಳು ಸಿಗ್ತಾವೆ, ಎಲೆಕ್ಟ್ರಾನಿಕ್ ಉಪಕರಣಗಳು ಅಂತ ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಸಿಂಧನೂರನ್ನ 3ನೇ ಹುಬ್ಳಿ ಅಂತ ಸಹಿತ ಕರೀತಾರಂತೆ, ಕರ್ನಾಟಕದ 3ನೇ ಹುಬ್ಳಿ ಅಂತ. ಸೊ ನನಗಂತೂ ತುಂಬ ಖುಷಿ ಆಯಿತು ಈ ಶಾಪಿಗೆ ಹೋಗ್ಬಿಟ್ಟು. ಈ ಶಾಪ್ನ ನೀವು ನೋಡಿ, ಯಾರ್ಯಾರಿಗೆ ಇಷ್ಟ ಇದ್ದರೆ ಅವ್ರ ಕಡೆ ತಗೋಬೋದು. ಈ ಶಾಪ್ ಒಂದು ಡೀಟೇಲ್ಸ್ ನೋಡಿ ಬಂದಮೇಲೆ ನಾನು ಮತ್ತೆ ಈ ವಸ್ತುಗಳ ಡೀಟೇಲ್ಸನ್ನು ಹೇಳ್ತೀನಿ. ನಾವಿವತ್ತು ಬಂದಿದ್ದೀವಿ ಸಿಂಧನೂರು ಬಸ್ ಸ್ಟಾಪ್ ಪಕ್ಕ ಇರುವ ವಿಷ್ಣು ಮೊಬೈಲ್ಸ್ಗೆ. ಇಲ್ಲಿ ಬಸಣ್ಣ ಅನ್ನೋರು ಸ್ಟ್ಯಾಂಡ್ ತಗೊಳ್ಳಿಕ್ಕೆ ತುಂಬ ಹೆಲ್ಪ್ ಮಾಡಿದರು. ಅದು ಮಾತ್ರ ಈಡ್ನಾಗ ಇಡಬಾರ್ದು. ಇಲ್ಲ ಇವರು ಜನ ಡೇಂಜರ್ ಇಡು. ಓಕೆ, ಎಲ್ಲ ये सब आना रहे दुकान में क्या क्या है? ये देखो यार, सामान मिलता है हमारे पास सभी। हाँ बोलो। मोबाइल वगैरह सब कुछ मिलता है। सब आइटम मिलते हैं। क्या रेट, कम रेट में मिलते हैं? बता दे। नेक बैंड दिखा, नेक बैंड ಕಡಿಮೆ ತಗೊಂಡ್ರೆ ಒಂದು ಭಾಗ ಆಗಿದ ತಕ್ಷಣ ಜಗ್ಗಿ ಮಂದಿ ಬರ್ತಾರೆ ಕಸ್ಟಮರ್. ನೀವು ಕೊಡ್ಬೇಕು, ನೀವು ದುಡ್ಡು ಕೊಡ್ಬೇಕು. ನೋಡ್ತಾ ಇದೀವಲ್ಲ ಫ್ರೆಂಡ್ಸ್, ನಾವು ಶಾಪಿಂದ ಮನೆಗೆ ಬಂದೆ ಫ್ರೆಂಡ್ಸ್. ಇದು 2.1 ಮೀಟರ್ ಅಂದರೆ 2.1 ಮೀಟರ್ ಉದ್ದ ಇದೆ. ಇದು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಬಾಕ್ಸಿಂಗ್ನ ಪ್ಯಾಕ್ ಮಾಡಿದಾರಲ್ಲ ಅದನ್ನ ತೆಗಿತಾ ಇದ್ದೀನಿ. ಇದು ರೀಲ್ಸ್ ಮಾಡೋ ಸ್ಟ್ಯಾಂಡು. ಫಸ್ಟ್ ಟೈಮ್ ತೊಗೊಂಡಿರೋದು ಫ್ರೆಂಡ್ಸ್. ಮಾನಿಟೈಸೇಷನ್ ಆಗೋವರೆಗೂ ತೊಗೋಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು. ಅದಕ್ಕೆ ಹಾಗಾಗಿ ಇಷ್ಟು ದಿನ ತೊಗೊಂಡಿರಲಿಲ್ಲ. ಇವಾಗ ನನ್ನ ಚಾನಲ್ ಮೋನೋ ಆಗಿದೆಲ್ಲ, ಅದಕ್ಕೆ ಪರ್ಚೇಸ್ ಮಾಡ್ತಿದ್ದೀನಿ ಥಿಂಗ್ಸ್ನೆಲ್ಲ. ಇದು ಸ್ವಲ್ಪ ಪ್ರೆಷರ್ ಹಾಕಿ ತೆಗಿಬೇಕು ಫ್ರೆಂಡ್ಸ್. ನೋಡ್ತಿದ್ದೀವಲ್ಲ, ಇದು ಸೆಲ್ಫಿ ಸ್ಟ್ಯಾಂಡು. ಇದನ್ನ ಹೈಟು ಹೆಚ್ಚು ಮಾಡ್ಕೋಬೋದು, ಕಮ್ಮಿನೂ ಮಾಡ್ಕೋಬೋದು. ಇಲ್ಲಿ ಈ ರೀತಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ಕ್ಲಚ್ಚು, ಫೋನ್ ಇಡೋದು. ಇದರಲ್ಲಿ ಫೋನ್ ಫಿಕ್ಸ್ ಮಾಡಿ ಇಡೋದು. ಇದನ್ನು ಇಲ್ಲಿ ಫಿಕ್ಸ್ ಮಾಡಲಿಕ್ಕೆ ಬರುತ್ತೆ ಫ್ರೆಂಡ್ಸ್. ನೋಡ್ತಿದ್ದೀವಲ್ಲ, ಇಲ್ಲಿ ಈ ರೀತಿ ಫಿಕ್ಸ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್. ಟರ್ನ್ ಮಾಡಿಬಿಟ್ಟು ಓಕೆ, ನೋಡ್ತಿದ್ರಲ್ಲ, ಇದು ಸೆಲ್ಫಿ ಸ್ಟ್ಯಾಂಡು.
ರೀಲ್ಸ್ ಮಾಡಲಿಕ್ಕೆ, ಡೈಲಿ ರೀಲ್ಸ್ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ ಫ್ರೆಂಡ್ಸ್. ಇದು ಒಂದು. ಇದಾದಮೇಲೆ ನಾನು ತೊಗೊಂಡಿರೋದು ಇದು ಜಿಂಬಲ್ ಸ್ಟೆಬಿಲೈಸರ್ ಅಂತ ಹೇಳಿ ಬಂದಿದೆ. ಅಂದರೆ ಫುಲ್ಲು ರೊಟೇಟ್ ಆಗುತ್ತೆ ಫ್ರೆಂಡ್ಸ್. ಸೆಲ್ಫಿ ಸ್ಟಿಕ್ ಇದೊಂದು. ಇದು ಜಿಂಬಲ್ ಅಂತ ಹೇಳ್ಬಿಟ್ಟು, ಯಾಕಂದರೆ ಇಲ್ಲಿ ನೋಡ್ತಿದ್ದೀವಲ್ಲ ಫೋನ್ ನಾವು ಯಾವ ಕಡೆ ಹಿಂಗೆ ಟರ್ನ್ ಮಾಡ್ತೀವಲ್ಲ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಷ್ಟಿದೆ ಅಲ್ಲ, ನಾವು ಯಾವ ಕಡೆ ಟರ್ನ್ ಮಾಡ್ತೀವಿ ಆ ಕಡೆ ಟರ್ನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಲಾಕ್ ಮಾಡಿದ್ದೀನಿ, ಈಗ ಲಾಕ್ ಆಯಿತಾ. ಒಟ್ಟು ಫೋನ್ ಇಟ್ಮೇಲೆ ನಾವು ಯಾವ ಕಡೆ ಟರ್ನ್ ಮಾಡ್ತೀವಿ ಆ ಕಡೆ ಇದು ಟರ್ನ್ ಆಗುತ್ತೆ. ಇದು ಜಿಂಬಲ್ ಅಂತ ಹೇಳ್ಬಿಟ್ಟು, ಜಿಂಬಲ್ ಕ್ಯಾಮ್ರಾ ಅಂತೇಳಿ. ಇದೂ ಸಹ ಅಷ್ಟೇ ಫ್ರೆಂಡ್ಸ್, ಸ್ವಲ್ಪ ಹೈಟ್ ಆಗುತ್ತೆ. ಇದು ಜಾಸ್ತಿ ಹೈಟ್ ಆಗಲ್ಲ. ನಾನು ಓನ್ಲಿ ಲಾಗ್ ಮಾಡ್ಲಿಕ್ಕೆ ಮಾತ್ರ ಇದನ್ನು ಯೂಸ್ ಮಾಡಬೇಕಂತ ಮಾಡಿದ್ದೀನಿ, ಅದಕ್ಕೆ ಇದನ್ನು ತೊಗೊಂಬಂದಿದ್ದೀನಿ. ಮುಂಚೆ ಇಂಥದ್ರಲ್ಲೇ ನಾನು ಶಾರ್ಟ್ಸ್ ರೀಲ್ಸ್ ಮಾಡ್ತಿದ್ದೆ, ಲಾಗ್ ಮಾಡ್ತಿದ್ದೆ. ಹಾಗಾಗಿ ಅದು ರಿಪೇರಿ ಬಂದುಬಿಡ್ತು ಆಲ್ರೆಡಿ. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಒಂದು ಸೆಲ್ಫಿ ಸ್ಟಿಕ್ಕಾಗಿ ಯೂಸ್ ಮಾಡ್ಬೋದು, ಮತ್ತು ರೊಟೇಟ್ ಇರ್ಬೋದು. ಜಿಂಬಲ್ ಥರ ಕ್ಯಾಮ್ರಾ ರೊಟೇಟ್ ಆಗ್ತಾ ಇರುತ್ತೆ. ನಾವು ಯಾವ ಕಡೆ ಟರ್ನ್ ಆಗ್ತೀವಿ ಆ ಕಡೆ ರೊಟೇಟ್ ಆಗುತ್ತೆ. ಆಮೇಲೆ ಇನ್ನೊಂದು ಇದರಲ್ಲಿ ಫೀಚರ್ ಏನಂದರೆ, ಇಲ್ಲಿ ಲೈಟ್ ಕೊಟ್ಟಿದ್ದಾರೆ. ಇದು ಚಾರ್ಜ್ ಇಲ್ಲ ಅನಿಸುತ್ತೆ, ಆನ್ ಆಗ್ತಿಲ್ಲ ಫ್ರೆಂಡ್ಸ್. ಇದು ಇದ್ರದ್ದು ಕೇಬಲ್, ಚಾರ್ಜರ್ ಕೇಬಲ್ಲು. ಇಲ್ಲಿ ಲೈಟ್ ಕೊಟ್ಟಿದ್ದಾರೆ. ಇದೊಂದು ಫೀಚರ್ ಇದೆ ಇದಕ್ಕೆ. ಇದು ಬಂದುಬಿಟ್ಟು ನನಗೆ ತುಂಬ ಕಾಸ್ಟ್ಲಿ ಬಿತ್ತು ಫ್ರೆಂಡ್ಸ್, ಯಾಕಂದರೆ ಇದು ಜಿಂಬಲ್ ಸ್ಟೆಬಿಲೈಸರ್ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಆಪ್ಷನ್ ಇದೆ ಇದರಲ್ಲಿ. ಅಂದರೆ ನಾವು ಯಾವ ಥರ ಕ್ಯಾಮೆರಾ ರೊಟೇಟ್ ನಾವು ಹೆಂಗೆ ಟರ್ನ್ ಆಗ್ತೀವಿ, ಫೋನ್ ಕೂಡ ಹಾಗೆ ಟರ್ನ್ ಆಗುತ್ತೆ. ಇದೊಂದು ಆಪ್ಷನ್ ಇರೋದಕ್ಕೆ ಇದಕ್ಕೆ ನಾನು 1500ವರೆಗೂ ಕೊಟ್ಟೆ. ಅವರು 2700 ಇದೆ ಫ್ಲಿಪ್ಕಾರ್ಟಲ್ಲಿ ಅಂತ ತೋರಿಸಿದ್ರು. ಆದರೂ ಕೂಡ ನಾನು ಡಿಸ್ಕೌಂಟ್ ಮಾಡಿ 1500ಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಇದು ಬಂದುಬಿಟ್ಟು 1000 ರುಪೀಸ್ ಆಯಿತು ಫ್ರೆಂಡ್ಸ್. ನೋಡ್ತಿದ್ರಲ್ಲ, ಇದು ನೋಡ್ಲಿಕ್ಕೆ ಹೀಗಿದೆ, ಬಟ್ ಲೈಟ್ ವೇಟ್ ಇಲ್ಲ, ಸ್ಟ್ರಾಂಗ್ ಇದೆ. ಇದು ಗಟ್ಟಿಯಾದ ಕಬ್ಬಿಣ ಇದೆ, ಚೆನ್ನಾಗಿದೆ ಐರನ್ದು. ಇದು ಬಂದುಬಿಟ್ಟು 1000 ರುಪೀಸ್ ಫ್ರೆಂಡ್ಸ್ ನಾನು ಪರ್ಚೇಸ್ ಮಾಡಿದ್ದು. ನೋಡಿದ್ರಲ್ಲ, ಇವೆಲ್ಲ ನಾನು ಲಾಗ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ವಸ್ತುಗಳು. ಇವತ್ತು ನಾನು ಪರ್ಚೇಸ್ ಮಾಡ್ಕೊಂಬಂದೆ, ತಮ್ಮ ಜೊತೆ ಹಂಚ್ಕೋಬೇಕಂತ ಅನಿಸ್ತು ಫ್ರೆಂಡ್ಸ್. ಹಾಗಾಗಿ ಲಾಗ್ ಮಾಡಿದೆ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ನಂಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಮುಂದಿನ ಒಂದು ಟೂರಿಸ್ಟ್ ವ್ಲಾಗ್ ಒಂದು ಭೇಟಿ ಆಗ್ತೀನಿ. ಈ ವೀಕೆಂಡ್ ವ್ಲಾಗ್ ಮಾಡ್ತೀನಿ ನಾನು ಟೂರಿಸ್ಟ್ ವಿಡಿಯೋದು. ತಪ್ಪದೆ ಎಲ್ಲರೂ ನೋಡಿ. ಅಲ್ಲಿವರೆಗೂ ಧನ್ಯವಾದಗಳು.